ನಮಸ್ಕಾರ. ಮುಖ್ಯಾಂಶಗಳು. ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯ. ರಾಜ್ಯದ 109 ತಾಲೂಕುಗಳಲ್ಲಿ ಬಿರುಸಿನ ಮತದಾನ. ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ಆದ್ಯತೆ. ವಿಶ್ವದರ್ಜೆ ಗುಣಮಟ್ಟದ ವಸ್ತುಗಳ ತಯಾರಿಕೆ ನವೋದ್ಯಮದ ಸಂಕಲ್ಪವಾಗಲಿ. ಪ್ರಧಾನಿ ನರೇಂದ್ರ ಮೋದಿ. ಕೃಷಿ ಕಾಯ್ದೆಗಳ ಪ್ರಾಯೋಗಿಕ ಜಾರಿಗೆ ಸಹಕಾರ ಅಗತ್ಯ. ಪರಿಣಾಮ ಅವಲೋಕಿಸಿ ಸರ್ಕಾರದೊಂದಿಗೆ ಚರ್ಚಿಸಲು ರೈತರಿಗೆ ರಾಜನಾಥ್ ಸಿಂಗ್ ಸಲಹೆ. ವಿಶೇಷ ಚೇತನರ ಸಾಧನೆ ಸಮಾಜಕ್ಕೆ ಸ್ಫೂರ್ತಿ. ದಿವ್ಯಾಂಗರ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಪ್ರಾಥಮಿಕ ಮಾಹಿತಿಯಂತೆ ಮತದಾನ ನಡೆದಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಮತಗಟ್ಟೆಗಳಿಗೆ ಮತದಾರರು ಉತ್ಸಾಹದಿಂದ ತೆರಳಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ದೃಶ್ಯ ಎಲ್ಲೆಡೆ ಕಂಡುಬಂತು. ಬೆಳಗ್ಗೆ 7 ಗಂಟೆಗೆ ಆರಂಭಗೊಂಡ ಮತದಾನ ಪ್ರಕ್ರಿಯೆ ಸಂಜೆ 5 ಗಂಟೆಯವರೆಗೆ ನಡೆಯಿತು. 109 ತಾಲೂಕುಗಳ 2709 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದ್ದು 1,05,431 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಇದೇ ಡಿಸೆಂಬರ್ 22ರಂದು ಮೊದಲ ಹಂತದ ಚುನಾವಣೆ ನಡೆದಿತ್ತು. ಮೊದಲ ಹಂತದ ಚುನಾವಣೆಯಲ್ಲಿ 82.13% ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದರು. ಮತಗಟ್ಟೆಗಳಿಗೆ ಅಗತ್ಯ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಈ 2 ಹಂತಗಳ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಕಾರ್ಯ ಇದೇ 30ರಂದು ನಡೆಯಲಿದೆ. ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆ ಕೇಂದ್ರಗಳಿಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದರು. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಕುಟುಂಬ ಸಮೇತರಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗನೂರು ಪಿಕೆ ಮತಗಟ್ಟೆ ಕೇಂದ್ರಕ್ಕೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿದರು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಗ್ರಾಮದ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಿದರು. ಚಿತ್ರದುರ್ಗ ಜಿಲ್ಲೆಯ 3 ತಾಲೂಕುಗಳಲ್ಲಿ ಎರಡನೇ ಹಂತದ ಮತದಾನ ಬಿರುಸಿನಿಂದ ನಡೆಯಿತು. ಚಳ್ಳಕೆರೆ, ಮೊಳಕಾಲ್ಮೂರು ಹಾಗೂ ಹಿರಿಯೂರು ತಾಲೂಕಿನ 89 ಗ್ರಾಮ ಪಂಚಾಯಿತಿಗಳ 1,475 ಸ್ಥಾನಗಳಿಗೆ ಮತದಾನ ನಡೆಯಿತು. ಮೊದಲ ಬಾರಿಗೆ ಮತದಾನ ಮಾಡಿದ ಚಳ್ಳಕೆರೆ ತಾಲೂಕಿನ ರಾಮಜೋಗಿಹಳ್ಳಿಯ ಸಿಂಧುಶ್ರೀ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸುವ ಜನಪರ ಕಾಳಜಿವುಳ್ಳ ನಾಯಕರನ್ನು ಆಯ್ಕೆ ಮಾಡಲು ಇದು ಸೂಕ್ತ ಸಮಯ. ಯಾವುದೇ ರೀತಿಯ ಆಮಿಷಗಳಿಗೆ ಒಳಗಾಗದೆ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ತಿಳಿಸಿದರು. ಎಲ್ಲರೂ ಅಷ್ಟೇ ದುಡ್ಡಿಗೆಲ್ಲ ವೋಟ್ ಮಾಡಬೇಡ್ರಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ, ಪಾಂಡವಪುರ, ಕೆಆರ್ಪೇಟೆ ಹಾಗೂ ನಾಗಮಂಗಲ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಬಿರುಸಿನಿಂದ ನಡೆಯಿತು. ಒಟ್ಟು 104 ಗ್ರಾಮ ಪಂಚಾಯಿತಿಗಳಿಗೆ ಶಾಂತಿಯುತ ಚುನಾವಣೆ ನಡೆಯಿತು. ಎಲ್ಲೆಡೆ ಜನರು ಉತ್ಸುಕತೆಯಿಂದ ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿದರು. ಶತಾಯುಷಿ ನಿಂಗಮ್ಮ ಪಾಂಡವಪುರ ತಾಲೂಕಿನ ಮತಗಟ್ಟೆಯೊಂದರಲ್ಲಿ ತಮ್ಮ ಮೊಮ್ಮಗನ ಸಹಾಯದಿಂದ ಮತ ಚಲಾವಣೆ ಮಾಡಿದರು. ವಿಜಯಪುರದಲ್ಲೂ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು 4 ತಾಲೂಕುಗಳ 88 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆದಿದೆ. ಕೃಷಿ ಕಾರ್ಮಿಕರು, ರೈತರು ತಮ್ಮ ದಿನನಿತ್ಯದ ಚಟುವಟಿಕೆಗಳಿಂದ ಬಿಡುವು ಮಾಡಿಕೊಂಡು ತಮ್ಮ ಹಕ್ಕುಗಳನ್ನು ಚಲಾಯಿಸಿದ ದೃಶ್ಯ ಎಲ್ಲೆಡೆ ಕಂಡುಬಂತು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ, ಹಳಿಯಾಳ, ದಾಂಡೇಲಿ ಮತ್ತು ಜೊಯ್ಡಾ ತಾಲೂಕುಗಳ ಗ್ರಾಮ ಪಂಚಾಯಿತಿಗಳಿಗೆ ಇಂದು ಚುನಾವಣೆ ನಡೆಯಿತು. ಸಚಿವ ಶಿವರಾಂ ಹೆಬ್ಬಾರ್ ಯಲ್ಲಾಪುರ ತಾಲೂಕಿನ ಅರಬೈಲ್ನಲ್ಲಿ ಮತದಾನ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 72ನೇ ಸಂಚಿಕೆಯಲ್ಲಿ ಆತ್ಮನಿರ್ಭರ್ ಭಾರತ್ನ ಯಶಸ್ಸು, ವನ್ಯಜೀವಿ ಸಂರಕ್ಷಣೆ,
ಪ್ಲಾಸ್ಟಿಕ್ ಮುಕ್ತ ಭಾರತ ಸೇರಿದಂತೆ ಅನೇಕ ಪ್ರಮುಖ ವಿಷಯಗಳನ್ನು ಜನತೆಯೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. नमस्कार। आज 27 दिसंबर है। 4 दिन बाद ही 2021 की शुरुआत होने जा रही है। आज की मन की बात ಹೊಸ ವರ್ಷ ಆಗಮಿಸುತ್ತಿರುವ ಸಂದರ್ಭದಲ್ಲಿ ಜನತೆಗೆ ಶುಭಾಶಯ ಕೋರಿದ ಪ್ರಧಾನಿ 2020ನೇ ವರ್ಷ ವಿಶೇಷವಾಗಿದೆ. ಕೊರೋನಾ ಸಾಂಕ್ರಾಮಿಕ ನಡುವೆಯೂ ದೇಶದ ಜನರು ತಮ್ಮ ಸಾಮರ್ಥ್ಯ, ಸಾಮೂಹಿಕ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಜನತಾ ಕರ್ಫ್ಯೂನಂತಹ ಹೊಸ ಪ್ರಯೋಗ ಇಡೀ ವಿಶ್ವಕ್ಕೆ ಸ್ಫೂರ್ತಿಯಾಗಿದೆ. ಜನತೆ ಕೊರೋನಾ ಸೇನಾನಿಗಳಿಗೆ ಗೌರವಿಸಿ ಸಾಂಕ್ರಾಮಿಕ ವಿರುದ್ಧದ ಹೋರಾಟದಲ್ಲಿ ಒಗ್ಗಟ್ಟು ತೋರಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ವೇಳೆ ಅನೇಕ ಸವಾಲುಗಳು, ಸಂಕಷ್ಟಗಳು ಎದುರಾದವು. ಆದರೆ ಪ್ರತಿಯೊಂದು ಸಂಕಷ್ಟದಿಂದಲೂ ನಾವು ಹೊಸ ಪಾಠ ಕಲಿತಿದ್ದೇವೆ. ಇದರಿಂದ ಹೊಸ ಸಾಮರ್ಥ್ಯ ಸೃಷ್ಟಿಯಾಗಿ ಸ್ವಾವಲಂಬನೆ ವೃದ್ಧಿಸಿದೆ. ಆತ್ಮನಿರ್ಭರ್ ಭಾರತ್ ಹೊಸ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುತ್ತಿದೆ. ದೇಶೀಯ ನಿರ್ಮಿತ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಎಂದರು. अगर शब्दों में कहना है तो इस सामर्थ्य का नाम है आत्मनिर्भरता। कि वेंकट जी ने चिट्ठी के साथ एक चार्ट भी अटैच कर रखा है. ವಿಶಾಖಪಟ್ಟಣಂನ ವೆಂಕಟ ಮುರಳಿ ಪ್ರಸಾದ್ ತಯಾರಿಸಿರುವ ಭಾರತದಲ್ಲಿ ದಿನನಿತ್ಯ ಬಳಸುವ ವಿದೇಶಿ ವಸ್ತುಗಳ ಪಟ್ಟಿಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿ, ದಿನನಿತ್ಯ ನಾವು ಬಳಸುವ ವಿದೇಶಿ ವಸ್ತುಗಳಿಗೆ ಪರ್ಯಾಯವಾಗಿ ಭಾರತದಲ್ಲೇ ಸಿಗುವ ವಸ್ತುಗಳನ್ನು ಬಳಸಬೇಕಾಗಿದೆ. ಇದೀಗ ದೇಶದ ಜನತೆ ದೃಢ ಸಂಕಲ್ಪದಿಂದ ಹೆಜ್ಜೆ ಮುಂದಿಟ್ಟಿದ್ದಾರೆ. ವೋಕಲ್ ಫಾರ್ ಲೋಕಲ್ ಎಂಬುದು ಈಗ ಪ್ರತಿ ಮನೆಯಲ್ಲಿಯೂ ಪ್ರತಿಧ್ವನಿಸುತ್ತಿದೆ. ವಿಶ್ವ ದರ್ಜೆ ಗುಣಮಟ್ಟದ ವಸ್ತುಗಳನ್ನು ತಯಾರಿಸಲು ಕಾರ್ಖಾನೆಗಳು ಮತ್ತು ನವೋದ್ಯಮಗಳು ಸಂಕಲ್ಪ ತೊಡಬೇಕು ಎಂದರು. घर घर में गूंज रहा है। ऐसे में अब यह सुनिश्चित करने का समय है कि हमारे प्रोडक्ट्स विश्व स्तरीय हो, जो भी ग्लोबल बेस्ट हैं वो हम भारत में बनाकर दिखाएं। आज के ही दिन गुरु गोविंद सिंह जी के पुत्रों ದೇಶದ ಸಂಸ್ಕೃತಿ ರಕ್ಷಿಸಲು ಅನೇಕ ಮಹನೀಯರ ಬಲಿದಾನವನ್ನು ಸ್ಮರಿಸಿದ ನರೇಂದ್ರ ಮೋದಿ, ಗುರು ಗೋವಿಂದರ ಪುತ್ರರಾದ ಸಾಹಿಬ್ ಜಾದೆ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಅವರನ್ನು ಇದೇ ದಿನ ಗೋಡೆಯಲ್ಲಿ ಜೀವಂತ ಸಮಾಧಿ ಮಾಡಲಾಗಿತ್ತು. ಪರಂಪರೆ ಮತ್ತು ಸಂಸ್ಕೃತಿ ರಕ್ಷಣೆಗೆ ಚಿಕ್ಕ ವಯಸ್ಸಿನಲ್ಲೇ ಮುಂದಾದ ಅವರು ಬಲಿದಾನವಾದರು. ಈ ತ್ಯಾಗ, ಬಲಿದಾನಕ್ಕೆ ಎಲ್ಲರೂ ಋಣಿಯಾಗಿದ್ದೇವೆ ಎಂದರು. इस शहादत ने हमारी सभ्यता को सुरक्षित रखने का महान कार्य किया. हम सब इस शहादत के कर्जदार हैं. एक बार फिर मैं श्री गुरु तेग बहादुर जी, माता गुजरी जी, गुरु गोविंद सिंह जी और चारों साहिबजादों की शहादत को नमन करता हूं. भारत में लेपर्ड्स यानी तेंदुओं की संख्या में ಭಾರತದಲ್ಲಿ ಚಿರತೆ ಸಂತತಿ ಗಣನೀಯ ಏರಿಕೆಯಾಗುತ್ತಿರುವ ಕುರಿತು ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ, 2014ರಿಂದ 2018ರವರೆಗೆ ಭಾರತದಲ್ಲಿ ಚಿರತೆ ಸಂಖ್ಯೆಯಲ್ಲಿ 60% ಏರಿಕೆಯಾಗಿದೆ. 2014ರಲ್ಲಿ ದೇಶದಲ್ಲಿ 7,900 ಚಿರತೆಗಳಿದ್ದವು. 2019ರಲ್ಲಿ ಅವುಗಳ ಸಂಖ್ಯೆ 12,852ಕ್ಕೆ ತಲುಪಿದೆ. ಚಿರತೆ ಸಂತತಿ ವೃದ್ಧಿಸುತ್ತಿರುವ ರಾಜ್ಯಗಳಲ್ಲಿ ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಗ್ರಸ್ಥಾನಗಳಲ್ಲಿವೆ. ಇದೊಂದು ಮಹತ್ತರ ಸಾಧನೆಯಾಗಿದೆ. ಅಲ್ಲದೆ ಹುಲಿ, ಸಿಂಹಗಳ ಸಂಖ್ಯೆಯಲ್ಲೂ ಏರಿಕೆಯಾಗುತ್ತಿರುವುದು ಸಂತಸದ ವಿಷಯವಾಗಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರೂ ಅಭಿನಂದನಾರ್ಹರು. ವನ್ಯಜೀವಿ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು. साथ ही भारतीय वन क्षेत्र में भी इजाफा हुआ है. इसकी वजह ये है कि सरकारी नहीं बल्कि बहुत से लोग, सिविल सोसाइटी, कई संस्थाएं भी हमारे पेड़ पौधों और वन्य जीवों के संरक्षण में जुटी हुई हैं. वे सब बधाई के पात्र हैं. तो है ये फोटो एक मंदिर के हैं और बिफोर और आफ्टर के हैं.
ಕರ್ನಾಟಕದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಶಿವಾಲಯದ ಜೀರ್ಣೋದ್ಧಾರ ಕುರಿತು ಪ್ರಸ್ತಾಪಿಸಿದ ನರೇಂದ್ರ ಮೋದಿ, ಶ್ರೀರಂಗಪಟ್ಟಣ ಹತ್ತಿರದ ವೀರಭದ್ರಸ್ವಾಮಿ ದೇವಸ್ಥಾನ ಶಿಥಿಲಗೊಂಡು ಗಿಡಗಂಟೆಗಳಿಂದ ಆವರಿಸಿತ್ತು. ಇದನ್ನು ಗಮನಿಸಿರುವ ಯುವ ಬ್ರಿಗೇಡ್ ಎಂಬ ಯುವಕರ ತಂಡ ದೇವಾಲಯವನ್ನು ಸ್ವಚ್ಛಗೊಳಿಸಿ ದುರಸ್ತಿ ಮಾಡಿ ಜೀರ್ಣೋದ್ಧಾರ ಮಾಡಿದೆ. ಇಂತಹ ಕಾರ್ಯಗಳು ಯುವ ಜನತೆಗೆ ಮಾದರಿಯಾಗಬೇಕು ಎಂದರು. कई अलग तरह के प्रोफेशन से जुड़े हैं। ऐसे में उन्होंने वीकेंड्स के दौरान समय निकाला और मंदिर के लिए कार्य किया। युवाओं ने मंदिर में दरवाजा लगवाने के साथ साथ बिजली का कनेक्शन भी लगवाया। इस प्रकार उन्होंने मंदिर के पुराने वैभव को फिर से स्थापित करने का काम किया। जुनून और दृढ़ निश्चय ऐसी दो चीजें हैं जिनसे लोग हर लक्ष्य प्राप्त कर सकते हैं। अभी हम जिज्ञासा से कुछ नया सीखने और करने की बात कर रहे थे। नए साल पर नए संकल्पों की भी बात कर रहे थे। लेकिन कुछ लोग ऐसे ಹೊಸ ವರ್ಷಕ್ಕೆ ಹೊಸ ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ ಪ್ರಧಾನಿ, ಕೆಲವರು ನಿರಂತರ ಏನನ್ನಾದರೂ ಹೊಸತನ್ನು ಮಾಡುತ್ತಲೇ ಇರುತ್ತಾರೆ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಉದ್ದೇಶವನ್ನು ಹೊಂದಿರುತ್ತಾರೆ. ಗುರುಗ್ರಾಮ್ನ ಪ್ರದೀಪ್ ಸಂಗವಾನ್ ಎಂಬ ಯುವಕ 2016ರಿಂದಲೂ ಹೀಲಿಂಗ್ ಹಿಮಾಲಯಾಸ್ ಎಂಬ ಹೆಸರಿನ ಆಂದೋಲನ ಮುನ್ನಡೆಸುತ್ತಿದ್ದಾರೆ. ತಮ್ಮ ಸ್ನೇಹಿತರು ಮತ್ತು ಸ್ವಯಂ ಸೇವಕರೊಂದಿಗೆ ಹಿಮಾಲಯದ ಅನೇಕ ಪ್ರದೇಶಗಳಿಗೆ ಹೋಗಿ ಪ್ರವಾಸಿಗರು ಬಿಸಾಡಿದ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯವನ್ನು ಸಂಗ್ರಹಿಸಿ ಪರಿಸರವನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡುತ್ತಿದ್ದಾರೆ. ಹಾಗೆಯೇ ಕರ್ನಾಟಕದ ಅನುದೀಪ್ ಮತ್ತು ಮಿನಿಷಾ ಎಂಬ ದಂಪತಿ ಇಂತಹುದೇ ಕಾರ್ಯದಲ್ಲಿ ತೊಡಗಿದ್ದಾರೆ. ಕರ್ನಾಟಕದ ಸೋಮೇಶ್ವರ ಕಡಲ ತೀರದಲ್ಲಿ ಜನರು ಬಿಸಾಡಿದ ಕಸವನ್ನು ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ನಂತರ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಅನುದೀಪ್ ಹಂಚಿಕೊಂಡಾಗ ಸಾಕಷ್ಟು ಜನರು ಅವರೊಂದಿಗೆ ಕೈಜೋಡಿಸಿ ಸೋಮೇಶ್ವರ ಕಡಲ ತೀರದಲ್ಲಿ 800 ಕೆಜಿಗಿಂತಲೂ ಹೆಚ್ಚು ಕಸವನ್ನು ಸ್ವಚ್ಛಗೊಳಿಸಿದ್ದಾರೆ. उनकी इतनी शानदार सोच से प्रभावित होकर ढेर सारे युवा उनके साथ आकर जुड़ गए। आप जानकर हैरान रह जाएंगे, इन लोगों ने मिलकर सोमेश्वर बीच से 800 किलो से ज्यादा कचरा साफ किया है। ಇಂತಹ ಕಾರ್ಯಗಳು ಎಲ್ಲ ಯುವಕರಿಗೆ ಮಾದರಿಯಾಗಬೇಕು. ಸ್ವಚ್ಛ ಭಾರತ್ ಅಭಿಯಾನವನ್ನು ಮತ್ತಷ್ಟು ಸಾಕಾರಗೊಳಿಸಲು ಒಂದು ಬಾರಿ ಬಳಸುವ ಪ್ಲಾಸ್ಟಿಕ್ನಿಂದ ದೇಶವನ್ನು ಮುಕ್ತಗೊಳಿಸಬೇಕಾಗಿದೆ. 2021ರ ಸಂಕಲ್ಪಗಳಲ್ಲಿ ಇದೂ ಒಂದಾಗಬೇಕು. ಹೊಸ ವರ್ಷದಲ್ಲಿ ಎಲ್ಲರೂ ಆರೋಗ್ಯದಿಂದ ಇದ್ದು ಕುಟುಂಬದವರ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಎಂದರು. ನಯೇ ವಿಷಯೋं पर मन की बात होगी. बहुत बहुत धन्यवाद. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. You know it's only a drill, and yet you train like it is the real thing. Because one day, at a second's notice, it will be. One day, you'll come together as an invincible team, and every second you save will be a life saved. The Indian Air Force is looking for an exceptional team. A team that is truly a cut above. Join the Indian Air Force to be a cut above. ಕಳೆದಂತೆ ನೂತನ ಆವಿಷ್ಕಾರಗಳು ತಲೆ ಎತ್ತುತ್ತಿವೆ. ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ಪ್ರತಿಯೊಬ್ಬರೂ ಸದಾ ಮೊಬೈಲ್, ಟಿವಿ, ಕಂಪ್ಯೂಟರ್ಗಳಲ್ಲಿ ತಲ್ಲೀನರಾಗಿರುತ್ತಾರೆ. ವಿವಾಹವಾದ ಆರಂಭದ ದಿನಗಳಲ್ಲಿ ನವ ದಂಪತಿ ಮಧುಚಂದ್ರಕ್ಕೆ ತೆರಳಿ ಸಮಯ ಕಳೆಯುತ್ತಾರೆ. ಆದರೆ ಇಲ್ಲೊಂದು ಜೋಡಿ ಸಮುದ್ರ ತೀರವನ್ನು ಸ್ವಚ್ಛಗೊಳಿಸಿ ಇಡೀ ದೇಶದ ಜನತೆಗೆ ಸ್ಫೂರ್ತಿಯಾಗಿದ್ದಾರೆ. ಮನ್ ಕಿ ಬಾತ್ ಬಾನುಲಿ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಯುವಕರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಈ ಕುರಿತು ಒಂದು ವರದಿ. ಅನುದೀಪ್ ಮಿನುಷಾ ದಂಪತಿ ವಿವಾಹದ ನಂತರ ಕಾಲ ಕಳೆಯಲು ಸಂಜೆ ವೇಳೆ ಬೈಂದೂರಿನ ಸೋಮೇಶ್ವರ ಬೀಚ್ಗೆ ಹೋಗುತ್ತಿದ್ದರು. ತಾವು ಪ್ರವಾಸಕ್ಕೆ ಎಲ್ಲಿಗೆ ತೆರಳಬೇಕೆಂದು ಮಾತನಾಡುತ್ತಿದ್ದ ವೇಳೆ ಮಧುಚಂದ್ರದ ಸ್ಥಳ ನಿಶ್ಚಯವಾಗದ ಕಾರಣ ಈ ಬೀಚ್ ಸ್ವಚ್ಛಗೊಳಿಸೋಣ ಎಂದು ನಿಶ್ಚಯಿಸಿದರು. ನಂತರ ನಿತ್ಯ ಬಂದು ಸಮುದ್ರ ತೀರವನ್ನು ಸ್ವಚ್ಛಗೊಳಿಸಲು ಆರಂಭಿಸಿದರು. ಕೆಲ ದಿನಗಳು ಇಬ್ಬರೇ ಸ್ವಚ್ಛತಾ ಕಾರ್ಯ ನಡೆಸಿದರು. ಅದನ್ನು ಕಂಡ ಸ್ಥಳೀಯರು ಸಹ ಇದಕ್ಕೆ ಕೈಜೋಡಿಸಿದರು. ಹೀಗೆ ಆಸಕ್ತರೆಲ್ಲ ಅವರಿಗೆ ಕೈಜೋಡಿಸಿ ಬೀಚನ್ನು ಸ್ವಚ್ಛಗೊಳಿಸಿದರು. ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಅಷ್ಟೇ ಅಲ್ಲ,
ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಮನ್ ಕಿ ಬಾತ್ನಲ್ಲಿ ಈ ಯುವ ಜೋಡಿಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯುವ ಜನತೆ ಇಂತಹ ಕೆಲಸಗಳಲ್ಲಿ ತೊಡಗಬೇಕು ಹಾಗೂ ಅವರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಎಂದಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅನುದೀಪ್. ಬೀಚ್ ಸ್ವಚ್ಛಗೊಳಿಸಲು ನಿಶ್ಚಯಿಸಿ ಕಾರ್ಯೋನ್ಮುಖರಾದಾಗ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದು ನಮ್ಮ ಕೆಲಸಕ್ಕೆ ಸ್ಫೂರ್ತಿ ನೀಡಿತು. ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಗೆ ತೆರಳಿ ಕಿರುಚಿತ್ರಗಳನ್ನು ತೋರಿಸಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು. ನಂತರ ನಾವು ಡೈಲಿ ಬೀಚ್ಗೆ ಹೋಗ್ಬಿಟ್ಟು ಕೂತ್ಕೊಳ್ತಾ ಇದ್ವಿ, ಏನು ಮಾಡೋದು, ಎಲ್ಲಿ ಹೋಗೋದು, ಎಲ್ಲಿ ಬುಕ್ಕಿಂಗ್ ಮಾಡೋದು ಅಂತ. ಸೊ ಇದ್ರ ಮಧ್ಯ ನ್ಯೂಸಲ್ಲಿ ಬೇರೆ ಬರ್ತಾ ಇತ್ತು ಕೊರೋನಾ ಸೆಕೆಂಡ್ ವೇವ್ ಬರೋದಿದೆ ಅಂತ. ಸೊ ನಾವು ಯೋಚನೆ ಮಾಡ್ತಾ ಇರುವಾಗ ಅಲ್ಲಿ ಬೀಚ್ನ ನೋಟಿಸ್ ಮಾಡಿದ್ರೆ ಬೀಚ್ ತುಂಬ ಗಲೀಜು ಬಂದು ಸೇರ್ಕೊಂಡಿತ್ತು. ಪಕ್ಕದಲ್ಲಿ ನದಿ ಇರೋದ್ರಿಂದ ನದಿಯಿಂದನೂ ಕಸ ಬಂದುಬಿಟ್ಟು ಬೀಚಲ್ಲಿ ತುಂಬ ಸೇರ್ಕೊಂಡಿತ್ತು. ಸೊ ನಾನು ನಮ್ಮ ಮಿಸ್ಸಸ್ಗೆ ಹಾಗೆ ಹೇಳಿದೆ, ಹೆಂಗಿದ್ರು ನಾವು ಡೈಲಿ ಬೀಚಿಗೆ ಬರ್ತಾ ಇದ್ದೀವಿ, ನಮ್ದು ಇನ್ನೂ ಪ್ಲ್ಯಾನ್ ಸೆಟ್ ಆಗ್ತಾಯಿಲ್ಲ, ಯಾಕೆ ಈ ಇಷ್ಟೊಂದು ಸಣ್ಣ ಸ್ಟೆಚ್ನ ಕ್ಲೀನ್ ಮಾಡಬಾರ್ದು ಅಂತ. ಲಕ್ಕಿಲಿ ನಮ್ಮ ಮಿಸ್ಸಸ್ ಅವ್ರು ಹೇಳಿದರು, ಸರಿ ಓಕೆ ಮಾಡೋಣ ಅಂತ. ಸೊ ಈ ಕ್ಲೀನಿಂಗು ಹಾಗೆ ಸ್ಟಾರ್ಟ್ ಆಗಿರೋದು. ಮಿನುಷಾ ಬೀಚ್ ಸ್ವಚ್ಛಗೊಳಿಸಲು ತಮ್ಮ ಪತಿ ಹೇಳಿದರು. ಅವರ ಈ ಕಾರ್ಯಕ್ಕೆ ತಾನು ಮೆಚ್ಚಿ ಕೈಜೋಡಿಸಿದೆ. ಇದು ಸಂತಸ ತಂದಿದೆ ಎಂದರು. ಸೊ ಅವರಿಂದಾಗಿ ನನಗೆ ಇನ್ಸ್ಪಿರೇಷನ್ ಬಂದಿತ್ತು, ಓಕೆ ನಾನು ಈ ಥರ ಏನಾದರೂ ಒಳ್ಳೇದು ಮಾಡಬೇಕು ಅಂತ. ಸೊ ಅವ್ರು ಹೇಳಿದ ಕೂಡಲೇ ನಾನು ಇಮಿಡಿಯೇಟ್ಲಿ ನನಗೂ ತುಂಬ ಒಳ್ಳೆ ಫೀಲ್ ಆಯಿತು, ಇದೊಂದು ಒಳ್ಳೆ ಕಾಸ್ ನಾವು ಮಾಡಬೇಕು ಅಂತ. ಹಾಗೆ ಇರುವಾಗ ಅವ್ರು ಹೇಳಿದ ಕೂಡಲೇ ನಾನು ಇಮಿಡಿಯೇಟ್ಲಿ ಹೇಳಿದೆ, ಸರಿ ನಾವು ಮಾಡೋಣ ಅಂತ. ಸೊ ಇಮಿಡಿಯೇಟ್ಲಿ ನಾವೆಲ್ಲ ಟ್ರ್ಯಾಶ್ ಬ್ಯಾಗ್ಸು, ಗ್ಲೌಸ್ ಎಲ್ಲ ತಗೊಂಡು ಬಂದ್ವಿ. ಮಾರ್ಕೆಟ್ ಹೋಗಿ ತಗೊಂಡು ಬಂದು ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡಿರೋದು. ಮದುವೆ ಆಗಿ ಒಂದು 10 days ಆಗಿತ್ತು, ಆವಾಗಲೇ ನಾವು ಸ್ಟಾರ್ಟ್ ಮಾಡಿರೋದು ತಾನು. ಸ್ಥಳೀಯರಾದ ಮಂಜುನಾಥ ಶೆಟ್ಟಿ, ಬೀಚ್ಗೆ ಬಂದವರು ಸ್ವಚ್ಛವಾಗಿಲ್ಲ ಎಂದು ಹಿಂದಿರುಗುತ್ತಿದ್ದರು. ಈ ಯುವ ಜೋಡಿಯ ಕೆಲಸ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಇನ್ನಾದರೂ ಸ್ವಚ್ಛತೆ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅರಿವು ಮೂಡಬೇಕು ಎಂದು ಹೇಳಿದರು. ಅನುದೀಪ್ ಮತ್ತು ಮಿನುಷಾ ಅಂತ ಜೋಡಿ ಅವರು ಸೀದಾ ಮದುವೆ ಆದ ತಕ್ಷಣ ಎಲ್ಲರೂ ಹನಿಮನಿಗೆ ಹೋಗ್ತಾರೆ. ಅಲ್ಲಿ ಎಲ್ಲೂ ಹೋಗದೆ ತಮ್ಮ ಈ ಬೀಚನ್ನು ಸ್ವಚ್ಛ ಮಾಡುವಲ್ಲಿ ಅವರು ಒಂದು 8 ದಿನದಿಂದ ಸತತವಾಗಿ ಮಾಡ್ತಾ ಇದ್ದಾರೆ. 1000 kg ಕಸವನ್ನು ಚೀಲಕ್ಕೆ ತುಂಬಿ ಅದನ್ನು ಇಟ್ಟಿದ್ದಾರೆ. ಆ ಜೋಡಿ ಮಾಡುತ್ತ ನೋಡಿ ನಾವು ಅವರೊಟ್ಟಿಗೆ ಕೈ ಜೋಡಿಸಿ ನಾವು ಅವರೊಂದಿಗೆ ಮತ್ತು 2 ದಿನಗಳ ಕಾಲ ನಾವು ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ. ಎಲ್ಲರೂ ಕೈ ಜೋಡಿಸಿದರೆ ನಮ್ಮ ಈ ಬೀಚು ಸ್ವಚ್ಛತೆಯಿಂದ ಇರ್ತದೆ. ನಮ್ಮ ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಎಲ್ಲರೂ ಇದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದೇ ರೀತಿಯಲ್ಲಿ ಸ್ವಚ್ಛತೆ ಬಗ್ಗೆ. ಐತಿಹಾಸಿಕ ಶ್ರೀರಂಗಪಟ್ಟಣದ ಗಂಜಾಂ ಬಳಿಯ ಪುರಾತನ ಶ್ರೀ ವೀರಭದ್ರೇಶ್ವರ ದೇವಾಲಯ ಅಕ್ಷರಶಃ ಪಾಳುಬಿದ್ದು ಶಿಥಿಲಾವಸ್ಥೆ ತಲುಪಿತ್ತು. ಇದೀಗ ದೇಗುಲವನ್ನು ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಿ ಜೀರ್ಣೋದ್ಧಾರ ಮಾಡುವಲ್ಲಿ ಯುವ ಬ್ರಿಗೇಡ್ ಯಶಸ್ವಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿರುವುದು ವಿಶೇಷ. ಈ ಕುರಿತು ಒಂದು ವರದಿ. ನಾಡಿನ ಚರಿತ್ರೆಯಲ್ಲಿ ಶ್ರೀರಂಗಪಟ್ಟಣದ ಇತಿಹಾಸ ಅವಿಸ್ಮರಣೀಯ. ಇಲ್ಲಿನ ಹಲವು ದೇವಾಲಯಗಳು, ಧಾರ್ಮಿಕ ಸ್ಮಾರಕಗಳು ಗತಕಾಲದ ಇತಿಹಾಸವನ್ನು ಸಾರಿ ಹೇಳುತ್ತಿವೆ. ಹಲವು ಸ್ಮಾರಕಗಳು ಶಿಥಿಲಾವಸ್ಥೆ ತಲುಪಿದ್ದು ಪುನಶ್ಚೇತನದ ನಿರೀಕ್ಷೆಯಲ್ಲಿವೆ. ಇಂತಹ ಪಾಳುಬಿದ್ದ ದೇಗುಲವೊಂದನ್ನು ಯುವ ಬ್ರಿಗೇಡ್ ಪುನರುಜ್ಜೀವನಗೊಳಿಸಿದೆ. ಸುಮಾರು 2 ತಿಂಗಳ ಕಾಲ ಬ್ರಿಗೇಡ್ನ ಸದಸ್ಯರು ಶ್ರಮದಾನ ಮಾಡಿ ದೇಗುಲಕ್ಕೆ ಹೊಸ ರೂಪ ನೀಡಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಂಜಾಂ ಬಳಿ ಇರುವ ಸಣ್ಣ ದೇವಾಲಯ ಹಲವು ವರ್ಷಗಳ ನಿರ್ಲಕ್ಷ್ಯದಿಂದ ಹಾಳಾಗಿತ್ತು. ಗಿಡ ಮರಗಳು ಬೆಳೆದು ದೇಗುಲವೇ ಕಾಣದಾಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಗಮನಿಸಿದ ಯುವಕರ ಪಡೆ ದೇಗುಲದ ಹೊರಾಂಗಣ ಮತ್ತು ಒಳ ಆವರಣಗಳನ್ನು ಸ್ವಚ್ಛಗೊಳಿಸಿದರು. ಹೊರ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಆಕರ್ಷಕ ವಾತಾವರಣ ನಿರ್ಮಿಸಿದರು. ದೇಗುಲಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿ ಕಾಯಕಲ್ಪ ಮಾಡುವಲ್ಲಿ ಯಶಸ್ವಿಯಾದರು. ಇದೀಗ ಈ ಸ್ಥಳ ಸುಂದರವಾಗಿ ನೋಡುಗರನ್ನ ಸೆಳೆಯುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಯುವ ಬ್ರಿಗೇಡ್ನ ಮುಖಂಡ ರಂಜಿತ್. ಹಾಳು ಬಿದ್ದ ದೇವಾಲಯಕ್ಕೆ ಹೊಸ ಸ್ವರೂಪ ನೀಡುವಲ್ಲಿ ನಮ್ಮಿಂದ ಅಳಿಲು ಸೇವೆ ಮಾಡಲಾಗಿದೆ. ಇದೀಗ ದಿನಕ್ಕೆರಡು ಬಾರಿ ದೇಗುಲದಲ್ಲಿ ಪೂಜಾ ಕಾರ್ಯಗಳು ನಡೆಯುತ್ತಿವೆ ಎಂದರು. ಯುವ ಬ್ರಿಗೇಡಲ್ಲಿ ಕ್ಷೇತ್ರ ಸ್ವಚ್ಛತೆ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿಕೊಂಡು 3 ದೇವಸ್ಥಾನ ಕ್ಲೀನ್ ಮಾಡಿದ್ವಿ.
ಅದು ಒಂದು ಬಂದು ಪಶ್ಚಿಮ ವಾಹಿನಿಲಿ ಒಂದು ದೇವಸ್ಥಾನ ಇದೆ. ನೆಕ್ಸ್ಟ್ ತೊಗೊಂಡಿದ್ದೆ ಈ ದೇವಸ್ಥಾನ ಕ್ಲೀನ್ ಮಾಡಿದ್ವಿ. ನಮ್ಮದು ಬರೀ ಬೇಸಿಕ್ ಇದ್ದಿದ್ದೇ ಅಷ್ಟು, ದೇವಸ್ಥಾನ ಹಳೆಯ ದೇವಸ್ಥಾನನ ಕ್ಲೀನ್ ಮಾಡಬೇಕು ಅಂತ. ಈ ದೇವಸ್ಥಾನ ಕ್ಲೀನ್ ಮಾಡಬೇಕಾದ್ರೆ ಸುಮಾರು ಜನ ಇಲ್ಲೇ ಸ್ಥಳೀಯರು ಮತ್ತು ಸುಮಾರು ಜನ ಸ್ಪಾನ್ಸರ್ಸ್ ಮಾಡಿ ಒಬ್ಬರು ಬಣ್ಣ ತೆಕ್ಕೊಟ್ರು, ಆಮೇಲೆ ಒಬ್ಬರು ವಿಗ್ರಹ ತೆಕ್ಕೊಟ್ರು. ಹಾಗೆಯೇ ಈ ದೇವಸ್ಥಾನ ಕಂಪ್ಲೀಟ್ ಜೀರ್ಣೋದ್ಧಾರ ಆಯಿತು. ಒಂದು ಯುವ ಬ್ರಿಗೇಡ್ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಒಂದು 20 ಜನ ಡೈಲಿ ಎಲ್ಲ ಕೆಲ್ಸಕ್ಕೆ ಹೋಗೋರೇ. ವೀಕೆಂಡ್ಸ್ನ ನಾವು ಈ ಥರ ಸ್ಪೆಂಡ್ ಮಾಡ್ತೀವಿ. ಮತ್ತು ಈ ದೇವಸ್ಥಾನಕ್ಕೆ ಪೇಂಟ್ ಹೊಡೆದಿರೋದು ನಾವೇ. ಮತ್ತು ಯಾರು ಗಾರೆ ಕೆಲಸದವರು ಪೇಂಟರ್ಸ್ ಯಾರೂ ಕರೆಸಿಲ್ಲ, ಎಲ್ಲ ನಮ್ಮ ವಾಲಂಟಿಯರ್ಸೇ ಕೆಲಸ ಮಾಡಿರೋದು. ಮತ್ತೊಬ್ಬ ಸದಸ್ಯ ಸಂದೇಶ್, ಯುವಕರ ಪಡೆ ಒಟ್ಟುಗೂಡಿ ಮಾದರಿ ಕೆಲಸ ಮಾಡಿದೆ. ಇದೇ ರೀತಿ ಗೋಸಾಯಿ ಘಾಟ್ ರಸ್ತೆಯಲ್ಲಿರುವ ರಾಮ ಮಂದಿರದಲ್ಲೂ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದ್ದು, ಸದ್ಯದಲ್ಲೇ ಜೀರ್ಣೋದ್ಧಾರ ಕೆಲಸಗಳು ನಡೆಯಲಿವೆ ಎಂದು ತಿಳಿಸಿದರು. ಸುಮಾರು ಒಂದು 10-15 ವರ್ಷದಿಂದ ಪಾಳು ಬಿದ್ದಿತ್ತು. ಈ ದೇವಸ್ಥಾನನ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಕ್ಲೀನ್ ಮಾಡಿ ಮತ್ತು ಪೇಂಟ್ ಎಲ್ಲ ಮಾಡಿ ಪೂಜೆ ಡೈಲಿ ನಡೀತಾ ಇದೆ. ಹೀಗೆ ಮುಂದಿನ ದಿನಗಳಲ್ಲಿ ಇಲ್ಲೇ ಗಂಜಾಮಲೆ ರಾಮಮ್ಮ ದೇವಸ್ಥಾನ ಇದೆ ಗೋಸೆಘಟ್ಟ ರೋಡಲ್ಲಿ, ಅದನ್ನು ಕೈಗೆತ್ಕೊಂಡಿದ್ದೀವಿ. ಅದನ್ನು ಹೀಗೆ ಮುಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಆಲ್ರೆಡಿ ಈಗ ಕ್ಲೀನ್ ಮಾಡಿದ್ದೀವಿ. ಇನ್ನೊಂದು 15 ಡೇಸ್ ನಾವು ಮುಂದೆ ಅದನ್ನು ಕೆಲಸ ಕೈಗೆತ್ಕೊಳ್ತಾ ಇದ್ದೀವಿ. ಕಳೆದ ಕೆಲ ದಿನಗಳ ಹಿಂದೆ ಕಾರ್ಮಿಕರ ಪ್ರತಿಭಟನೆ ನಡೆದಿದ್ದ ಕೋಲಾರದ ನರಸಾಪುರ ಸಮೀಪದ ವೆಸ್ಟ್ರಾನ್ ಕಂಪನಿಗೆ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಇಂದು ಭೇಟಿ ನೀಡಿ ಮಾತುಕತೆ ನಡೆಸಿದರು. ಕಳೆದ 21 ದಿನಗಳಿಂದ ಕಂಪನಿ ಬಂದ್ ಆಗಿದ್ದು, ಕಾರ್ಮಿಕರು ಹಾಗೂ ಕಂಪನಿ ನಡುವೆ ಸಂಧಾನ ಪ್ರಕ್ರಿಯೆಯ 4ನೇ ಸಭೆ ಇದಾಗಿದೆ. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್, ಶಾಸಕ ಶ್ರೀನಿವಾಸ ಗೌಡ, ಜಿಲ್ಲಾಧಿಕಾರಿ, ಕಂಪನಿ ಹಿರಿಯ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಪಾಲ್ಗೊಂಡಿದ್ದರು. ನಂತರ ಶಿವರಾಂ ಹೆಬ್ಬಾರ್, ಕಂಪನಿ ಹಾಗೂ ಕಾರ್ಮಿಕರ ಕಡೆಯಿಂದ ಲೋಪವಾಗಿರುವ ಅಂಶ ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಚರ್ಚೆ ನಡೆಸಿ ಕಂಪನಿ ಪುನರಾರಂಭಕ್ಕೆ ಪ್ರಯತ್ನಿಸಲಾಗುವುದು, ಕಾರ್ಮಿಕರಿಗೆ ವೇತನ ಬಾಕಿ ಪಾವತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮ್ಯಾನೇಜ್ಮೆಂಟ್ ಸೈಡಿಂದ ಏನೆಲ್ಲ ತಪ್ಪುಗಳನ್ನು ನಡೆದಿದೆ ಈ ಕುರಿತಾಗಿ ತಿಳಿದುಕೊಳ್ಬೇಕು ಅಂತೇಳಿ ಸ್ವತಃ ನಾನು ರಾಜ್ಯದ ಕಾರ್ಮಿಕ ಸಚಿವನಾಗಿ ನಮ್ಮ ಕಾನೂನು ಏನು ಹೇಳುತ್ತೆ, ಕಾರ್ಮಿಕ ಇಲಾಖೆ ಕಾನೂನು ಎಷ್ಟು ಕಲ್ತವನಿಗೆ ಎಷ್ಟು ತಾಸಿಗೆ ಎಷ್ಟು ಸಂಬಳ ಕೊಡಬೇಕು ನಮ್ಮ ಕಾನೂನಿದೆ. ಆ ಕಾನೂನಿನ ಪರಿಪಾಲನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪರಸ್ಪರ ಇಬ್ಬರನ್ನು ಸೇರಿಸಿ ಅತಿ ಶೀಘ್ರದಲ್ಲಿ ಪುನಃ ಮತ್ತೊಮ್ಮೆ ವಿಸ್ಟಾನ್ ಫ್ಯಾಕ್ಟ್ರಿ ಚಾಲು ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಮೊದಲನೇ ಆದ್ಯತೆ ಕೊಡ್ತಾ ಇದ್ದೀವಿ. ಉದ್ದಿಮೆ ಮತ್ತು ಉದ್ಯೋಗಿಗಳ ನಡುವೆ, ಮ್ಯಾನೇಜ್ಮೆಂಟ್ ಮತ್ತು ಎಂಪ್ಲಾಯೀಸ್ಗಳ ನಡುವೆ ಒಂದು ಶಾಶ್ವತವಾದಂಥ ಶಾಂತಿಯುತ ಪರಿಹಾರ ಕಂಡುಕೊಳ್ಳುವ ದೃಷ್ಟಿಯಲ್ಲಿ ನಾವೆಲ್ಲ ಶಾಸಕರು, ಸಚಿವರು ನಾವೆಲ್ಲ ಸೇರಿ, ಜಿಲ್ಲಾ ಸಚಿವರು, ಡಿ ಸಿ ಸೇರಿ ಒಂದು ತಾಂತ್ರಿಕ ಅಂತ್ಯಕ್ಕೆ ತರಬೇಕು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸಲು 4 ಪ್ರಸ್ತಾವಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪ್ರಸ್ತಾವನೆಗಳ ಕುರಿತು ಚರ್ಚಿಸಲು ಸಮ್ಮತಿ ಸೂಚಿಸಿದ್ದು, ಡಿಸೆಂಬರ್ 31ರಂದು ರೈತರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಕೇಂದ್ರ ಸರ್ಕಾರ ರೈತರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲು ಸಮ್ಮತಿಸಿದೆ. ಕೆಲ ರೈತರು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. 1888 रुपये हमें उसके पूरे मिले हैं, हमारे खाते में पूरी पेमेंट आई है. बाकी जो 2-2 हज़ार रुपये किसान समृद्धि योजना के आते हैं वो हमारे खाते में एसडीज आते रहते हैं. इसलिए 4-5 बार मेरे खाते में आ चुके हैं. तो बाकी हमें इस बिल से कोई विरोध नहीं है जी. हमारे कृषि कार्ड बने हैं. कृषि कार्ड हमारे को बिल्कुल सस्ते दरों पे हमारे को ब्याज देना पड़ता है. और हमारे को जो आज तक हमने आड़तियों से ब्याज पे या एडवांस में पैसे लेते थे, उनसे हमारे को मुक्ति मिली है. इन कृषि कानूनों में कोई भी ऐसी बात नहीं है जिसमें किसान का अहित हो. और वो किसान होते हैं जो बहुत भोले होते हैं. जो विपक्ष है, पक्षी जो पार्टियां हैं, वो किसानों को बहकाने का और बरगलाने का ಒಂದು ಶ್ರೇಣಿ ಒಂದು ಪಿಂಚಣಿ ಯೋಜನೆ ಮೂಲಕ ಸೇನೆಯ ಲಕ್ಷಾಂತರ ಯೋಧರಿಗೆ ಪ್ರಯೋಜನವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹಿಮಾಚಲ ಪ್ರದೇಶ ಸರ್ಕಾರ 3 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನಾ ಸಿಬ್ಬಂದಿಗೆ ನೀಡಿದ ಭರವಸೆಯನ್ನು ಈಡೇರಿಸಿದ್ದಾರೆ. ಒಂದು ಶ್ರೇಣಿ ಒಂದು ಪಿಂಚಣಿಯು ಯೋಧರ ಸುದೀರ್ಘ ಕಾಲದ ಬೇಡಿಕೆಯಾಗಿತ್ತು. ಯೋಜನೆಯಿಂದ ಎಲ್ಲ ರಾಜ್ಯಗಳ ಯೋಧರು ಮತ್ತು ಯೋಧರ ಕುಟುಂಬಗಳಿಗೆ ಪ್ರಯೋಜನವಾಗಿದೆ ಎಂದರು. ರೈತರ ಹಿತದೃಷ್ಟಿಯಿಂದ ಸರ್ಕಾರ ನೂತನ ಕೃಷಿ ಕಾನೂನುಗಳನ್ನು ಜಾರಿಗೆ ತಂದಿದೆ.
ಕಾನೂನುಗಳ ಕುರಿತು ಏನೇ ಸಂದೇಹಗಳಿದ್ದರೂ ರೈತರು ಸರ್ಕಾರದೊಂದಿಗೆ ಚರ್ಚಿಸಿ ಬಗೆಹರಿಸಿಕೊಳ್ಳಬಹುದಾಗಿದೆ. ಈ ಕಾನೂನುಗಳನ್ನು ಸಂಬಂಧಿತ ಎಲ್ಲಾ ಭಾಗಿದಾರರೊಂದಿಗೆ ಸಮಾಲೋಚಿಸಿ ಜಾರಿಗೆ ತರಲಾಗಿದೆ. ಈ ಸುಧಾರಣೆಗಳು ಎಷ್ಟರ ಮಟ್ಟಿಗೆ ಪ್ರಯೋಜನ ಎಂಬುದನ್ನು 1-2 ವರ್ಷ ನೋಡಿ ಇವು ಪ್ರಯೋಜನ ನೀಡದಿದ್ದರೆ ಸರ್ಕಾರದೊಂದಿಗೆ ಚರ್ಚಿಸಬಹುದಾಗಿದೆ ಎಂದರು. साथियों, बहुत सोच समझ के और सभी स्टेक होल्डर्स को विश्वास में लेकर नए कृषि कानून बनाए हैं. मैं किसान भाइयों से अपील करता हूं कि कम से कम 1.5-2 साल इन कृषि सुधारों के असर को देख लीजिए. यदि इसके बाद किसानों को लगता है कि कृषि कानून किसानों के हित में नहीं है, तो सरकार इन कानूनों के बारे में पुनः आपके साथ चर्चा करके किसान कल्याण के जो आवश्यक होगा वह करेगी. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ 2 ದಿನಗಳ ಕತಾರ್ ಭೇಟಿಯಲ್ಲಿದ್ದಾರೆ. ಭೇಟಿಯ ವೇಳೆ ಅವರು ಕತಾರ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಕತಾರ್ನ ಪ್ರಮುಖ ಗಣ್ಯರನ್ನು ಸಹ ಅವರು ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವರಾದ ನಂತರ ಎಸ್ ಜೈಶಂಕರ್ ಅವರು ಇದೇ ಮೊದಲ ಬಾರಿಗೆ ಕತಾರ್ಗೆ ಭೇಟಿ ನೀಡಿದ್ದಾರೆ. ಭೇಟಿಯ ವೇಳೆ ಅವರು ದ್ವಿಪಕ್ಷೀಯ ವಿಷಯಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳನ್ನು ಚರ್ಚಿಸಲಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ವೇಳೆ ಭಾರತೀಯರ ಆರೋಗ್ಯ ರಕ್ಷಣೆ ನೋಡಿಕೊಂಡಿದ್ದಕ್ಕಾಗಿ ಕತಾರ್ ಸರ್ಕಾರಕ್ಕೆ ಅವರು ಧನ್ಯವಾದ ಸಲ್ಲಿಸಿದ್ದಾರೆ. जुड़े मुद्दों पर व्यापक विचार विमर्श करेंगे. ಗಡಿ ಭದ್ರತಾ ಪಡೆಯ ಪ್ಯಾರಾ ಸೈಕ್ಲಿಂಗ್ ಯಾತ್ರೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್, ರಜನೀಶ್ ಗೋಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿಶೇಷ ಚೇತನರ ಸಾಧನೆ ಸಮಾಜಕ್ಕೆ ಸ್ಫೂರ್ತಿ, ದಿವ್ಯಾಂಗರ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚರಿಸಲಿರುವ ಯೋಧರ ತಂಡ ಪ್ಯಾರಾ ಸೈಕ್ಲಿಂಗ್ ಮಾಡುವ ಮೂಲಕ ಗಡಿ ಭದ್ರತಾ ಪಡೆಯ ಯೋಧರಿಗೂ ಸ್ಫೂರ್ತಿ, ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡುತ್ತಿದೆ. ಇದು ಪ್ರತಿಯೊಬ್ಬರೂ ಮೆಚ್ಚುವಂತಹ ಕೆಲಸವಾಗಿದ್ದು ಈ ಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಕೋರಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಂಚರಿಸಲಿರುವ ಯೋಧರ ಪ್ಯಾರಾ ಸೈಕ್ಲಿಂಗ್ ಎಕ್ಸ್ಪಿಡಿಷನ್ ತಂಡ ಡಿಸೆಂಬರ್ 31ರಂದು ಕನ್ಯಾಕುಮಾರಿಗೆ ತಲುಪಲಿದೆ. 30 ಯೋಧರ ಸೈಕ್ಲಿಸ್ಟ್ ತಂಡ 45 ದಿನಗಳ ಅವಧಿಯಲ್ಲಿ ಕನ್ಯಾಕುಮಾರಿ ತಲುಪಲಿದೆ. ಯಾವುದೇ ಕಾರ್ಯಕ್ರಮವನ್ನು ಸಾಧಿಸಬಲ್ಲರು ಎನ್ನುವುದನ್ನು ಇನ್ಫಿನಿಟಿ ರೈಡ್ಸ್ನಲ್ಲಿ ಪಾಲ್ಗೊಳ್ಳುವ ಮೂಲಕ ನಿರೂಪಿಸಿದ್ದಾರೆ. ದೇಶದ ಗಡಿಗಳನ್ನು ಜೀವದ ಹಂಗು ತೊರೆದು ಕಾಪಾಡುವ ಯೋಧರಿಗೆ ಮಾನಸಿಕ ಸ್ಥೈರ್ಯವನ್ನು ಈ ಸೈಕ್ಲಿಂಗ್ ಯಾತ್ರೆ ತುಂಬಲಿದೆ ಎಂದು ನಾನು ಭಾವಿಸಿದ್ದೇನೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 911 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,16,256ಕ್ಕೆ ಏರಿಕೆಯಾಗಿದೆ. ಇಂದು 1,214 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,91,095ಕ್ಕೆ ತಲುಪಿದೆ. ಇಂದು 11 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,062ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 13,080 ಸಕ್ರಿಯ ಪ್ರಕರಣಗಳಿವೆ. 209 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 94,795 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,37,04,709 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 542 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,86,599ಕ್ಕೆ ಏರಿಕೆಯಾಗಿದೆ. ಇಂದು 754 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,73,724ಕ್ಕೆ ಏರಿಕೆಯಾಗಿದೆ. ಸದ್ಯ 8,575 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 8 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,299 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯ. ರಾಜ್ಯದ 109 ತಾಲೂಕುಗಳಲ್ಲಿ ಬಿರುಸಿನ ಮತದಾನ. ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ಆದ್ಯತೆ. ವಿಶ್ವದರ್ಜೆ ಗುಣಮಟ್ಟದ ವಸ್ತುಗಳ ತಯಾರಿಕೆ ನವೋದ್ಯಮದ ಸಂಕಲ್ಪವಾಗಲಿ. ಪ್ರಧಾನಿ ನರೇಂದ್ರ ಮೋದಿ. ಕೃಷಿ ಕಾಯ್ದೆಗಳ ಪ್ರಾಯೋಗಿಕ ಜಾರಿಗೆ ಸಹಕಾರ ಅಗತ್ಯ. ಪರಿಣಾಮ ಅವಲೋಕಿಸಿ ಸರ್ಕಾರದೊಂದಿಗೆ ಚರ್ಚಿಸಲು ರೈತರಿಗೆ ರಾಜನಾಥ್ ಸಿಂಗ್ ಸಲಹೆ. ವಿಶೇಷ ಚೇತನರ ಸಾಧನೆ ಸಮಾಜಕ್ಕೆ ಸ್ಫೂರ್ತಿ. ದಿವ್ಯಾಂಗರ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ